ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದು ನೋಡೋಣ. ಸೊ ಮೊದಲಿಗೆ ಬ್ಯಾಂಕ್ ನಿಫ್ಟಿ ನಾವು ಟ್ರೇಡ್ ಅನ್ನ ನೋಡ್ಕೊಂಡ್ಬಂದ್ರೆ, ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ನೆಸ್ ನೋಡ್ರಿ. ವೀಕ್ನೆಸ್ ಏನಪ್ಪಾ ಅಂದ್ರೆ ಈ ಒಂದೇನು ಲೈನ್ ಇದಿಲ್ಲ 4800. ಓಕೆ, ಈ 48,000 ಏನು ಮಾರ್ಕೆಟ್ ರೇಂಜ್ ಇದೆಯಲ್ಲ, ಈ 48,000 ರೇಂಜ್ ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟ್ ಇದೇನಾಗ್ತದಿಲ್ಲಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬ್ರೇಕ್ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಈ ಒಂದೇನು ಏರಿಯಾ ಇದೆಯಲ್ಲ, ಈ ಒಂದು ಏರಿಯಾ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಇದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಇದು ವರ್ಕ್ ಮಾಡ್ತದೆ. ಹೌದಾ? ಯಾಕಪ್ಪ ಅಂದ್ರೆ ನೋಡ್ರಿ, ಇಲ್ಲೇನು ಕೂಡ ಏನಾಗಿತ್ತಪ್ಪ ಅಂದ್ರೆ ಫ್ಲಿಪ್ ಝೋನ್ ಆಗಿತ್ತು, ಇದೇನು ಕೂಡ ಫ್ಲಿಪ್ ಝೋನ್ ಆಗಿತ್ತು, ಇದೇನು ಕೂಡ ಫ್ಲಿಪ್ ಝೋನ್ ಆಗಿತ್ತು, ಆಮೇಲೆ ಇಲ್ಲೇನು ಕೂಡ ಫ್ಲಿಪ್ ಝೋನ್ ಆಗಿ ಇಲ್ಲೇನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ 1 ವೀಕ್ 2 ವೀಕ್ 3 ವೀಕ್, ಓಕೆ, ಇದು 4 ವೀಕ್ ಮತ್ತೆ 5 ವೀಕ್. ಸೊ ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಅಂದ್ರೆ 5 ವೀಕ್ ವರೆಗೂ ಕೂಡ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾ ಇತ್ತು. ಹೌದಾ? ಇಲ್ಲಿ ಏನಾಗ್ಬೋದು ಸರ್, ಕಂಟಿನ್ಯೂಸ್ ಸಪೋರ್ಟ್ ತಗೋದ್ರಿಂದ ಮಾರ್ಕೆಟ್ ವೀಕ್ ಆಗಿತ್ತು ಅಥವಾ ಸ್ಟ್ರಾಂಗ್ ಆಗಿತ್ತು ಅಂದ ತಕ್ಷಣ ನಾವು ಯಾವ ಬೇಸ್ ಮೇಲೆ ಹೋಗೋದಪ್ಪ ಅಂದ್ರೆ ಯಾವಾಗ ಈ ಒಂದು 48,000 ಏನು ಏರಿಯಾ ಇದೆಯಲ್ಲ, ಓಕೆ, ಈ 48,000 ಏರಿಯಾ ಯಾವಾಗ ಇದು ಬ್ರೇಕ್ ಮಾಡುತ್ತೆ ಅವಾಗ ಏನ್ ಮಾಡೋದಪ್ಪ ನಾವು, ಮಾರ್ಕೆಟ್ ಈ ಒಂದು ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಹೋಗಕ್ಕೆ ರೆಡಿ ಆಗಿದೆ ಅಂತ ನಾವು ಒಂದು ಡಿಸಿಷನ್ ಅನ್ನು ತಗೋಬಹುದು. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಕೆಳಗಡೆ ಬಂದು. ಹೌದಾ? ಸೊ ಈ ರೀತಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಕನ್ಸಲ್ಟೇಷನ್ ಆಗ್ತಾ ಇದೆ. ಆಮೇಲೆ ಈ ಒಂದು ಏರಿಯಾನ ನೋಡ್ಕೊಂಡ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲೊಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಹೌದಾ? ಇಲ್ಲೊಂದು ಏನಪ್ಪ ಅಂದ್ರೆ ಇಲ್ಲೊಂದು ಟ್ರೆಂಡ್ ಲೈನ್ ಬರುತ್ತೆ. ಈ ಒಂದು ಟ್ರೆಂಡ್ ಲೈನ್ ಏನಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಅನ್ನ ನಾವು ನೋಡ್ಕೊಂಡು ಬರ್ತಾ ಇರೋದ್ರಿಂದ ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್, ಇದನ್ನು ಕೂಡ ರೆಸಿಸ್ಟೆನ್ಸ್ 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 ಮತ್ತು ಇದೊಂದು ರೆಸಿಸ್ಟೆನ್ಸ್. ಓಕೆ, ಈ ರೆಸಿಸ್ಟೆನ್ಸ್ ಅನ್ನ ಯಾವಾಗ ಇದು ಬ್ರೇಕ್ ಮಾಡುತ್ತೆ, ಓಕೆ, ಈ ನೆಕ್ಸ್ಟ್ ವೀಕ್ ನಲ್ಲಿ ಏನಾದ್ರು ಈ ಒಂದು ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡದಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಫಸ್ಟ್ ಟೈಮ್ ಟಾರ್ಗೆಟ್ ಈ 44,000. ಓಕೆ, ಈ 49,000, ಓಕೆ, 49,000 ಯಾವಾಗ ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಅವಾಗ ಸಸ್ಟೈನ್ ಮಾಡುತ್ತೆ, ಅವಾಗ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 50,000 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಏನ್ ನೋಡೋದಪ್ಪ ನೆಕ್ಸ್ಟ್ ನಾವು ನೋಡ್ಬೋದು. ಯಾವಾಗಪ್ಪ ಅಂದ್ರೆ ಇದು 49,000 ಬ್ರೇಕ್ ಮಾಡ್ಕೊಂಡು ಈ ಒಂದು ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು. ಓಕೆ, ಅವಾಗ ಏನಾಗುತ್ತಪ್ಪ 50,000 ದಾಟ್ಕೊಂಡು ಮೇಲ್ಗಡೆ ಹೋಗ್ತಪ್ಪ ಆತಂದ್ರೆ ಎಲ್ಲಿ ಹೋಗ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ಈ ಒಂದು 51,000 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಇದಾವೆ. ಓಕೆ, ಇಲ್ಲೇನಪ್ಪ ಅಂತಂದ್ರೆ ಇದೊಂದು ಸಪೋರ್ಟ್ ಏನಾದ್ರು ಬ್ರೇಕ್ ಮಾಡ್ಲಿಕ್ಕೆ ಮೇಲೆ ಹೋಗುತ್ತೆ. ಒಂದು ಏನಾದ್ರು ಈ ಒಂದು ಸಪೋರ್ಟ್ ಏನಾದ್ರು ಇಲ್ಲೊಂದು ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಒಂದು ಟ್ರೆಂಡ್ ಲೈನ್ ಇದೆ ಮಾರ್ಕೆಟ್ ಏನಾದ್ರು ರೆಸಿಸ್ಟೆನ್ಸ್ ಫೌಂಡೇಶನ್ ಇಲ್ಲೊಂದು ಏನಾದ್ರು ಈ ರೀತಿಯಾಗಿರ್ತಕ್ಕಂಥ ಒಂದು ಶೂಟಿಂಗ್ ಸ್ಟಾರ್ ಮಾಡುತ್ತಪ್ಪ ಅಂದ್ರೆ ಇಲ್ಲೊಂದು ರೆಡಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಈ 48,000 ಏನಾದ್ರು ಬ್ರೇಕ್ ಮಾಡುತ್ತಪ್ಪ ಅಂದ್ರೆ ಅವಾಗ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 47,000 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಅದಾವೆ. 47,000 ವರೆಗೂ ಕೂಡ. ಆಮೇಲೆ ಎಲ್ಲಿ ನೆಕ್ಸ್ಟ್ ಎಲ್ಲಿ ಹೋಗಪ್ಪ ಅಂದ್ರೆ 46,000 ವರೆಗೂ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಒಂದು ರೌಂಡ್ ಫಿಗರ್ ನಾವು ನೋಡೋದ್ರ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. 47,000 ಆಮೇಲೆ ಈ ಒಂದು 46,000. ಓಕೆ, ಈ ರೀತಿಯಾಗಿರ್ತಕ್ಕಂಥ ನಾವು ಟಾರ್ಗೆಟ್ ನೋಡೋದನ್ನ ಸಾಧ್ಯತೆ. ಒಂದು ವೇಳೆ ಏನಾದ್ರು 46,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ 44,000 ವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ತುಂಬಾನೇ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಈ ಟ್ರೆಂಡ್ ನೋಡ್ರಿ. ಓಕೆ, ಈ ಟ್ರೆಂಡ್ ಲೈನ್ ಏನಪ್ಪಾ ಅಂತಂದ್ರೆ ಈ ಟ್ರೆಂಡ್ ಲೈನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡಬಾರ್ದು. ಮೇಲಿನ ಸರ್ ಮಾರ್ಕೆಟ್ ಬ್ರೇಕ್ ಮಾಡತಪ್ಪ ಅಂದ್ರೆ ಫಸ್ಟ್ 49,000 ಬ್ರೇಕ್ ಮಾಡ್ಬೇಕು, ಆಮೇಲೆ 50,000 ಬ್ರೇಕ್ ಮಾಡುತ್ತೆ, ಆಮೇಲೆ ಏನಾಗುತ್ತಪ್ಪ ಅಂದ್ರೆ 51,000 ಕೂಡ ಮೇಲ್ಗಡೆ ಟಾರ್ಗೆಟ್ ಅದಾವ. ಕೆಳಗಿನ ಟಾರ್ಗೆಟ್ ಏನಪ್ಪಾ ಅಂದ್ರೆ ಇದೇನು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 47,000, ಆಮೇಲೆ ಸೆಕೆಂಡ್ ಟಾರ್ಗೆಟ್ ಯಾವಪ್ಪ ಅಂದ್ರೆ 46,000. ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾಳಿಂದ ಏನ್ ಮಾಡಬೇಕು ನೆಕ್ಸ್ಟ್ ನಾವು ನೋಡತಕ್ಕಂಥ ಸಾಧ್ಯತೆಗಳು ಇದು ತುಂಬಾನೇ ಜಾಸ್ತಿ ಇದಾವೆ. ಓಕೆ, ಅದೇ ರೀತಿಯಾಗಿ ಇದನ್ನ ನಾವು ಸ್ವಲ್ಪ ನಿಫ್ಟಿ ಒಳಗೆ ನೋಡ್ಕೊಂಡ್ರೆ ಈ ನಿಫ್ಟಿ ನೋಡ್ರಿ, ನಿಫ್ಟಿ ಒಳಗೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಂಟ್ರೋಲ್ಸ್ ಆಗಿ ಇಲ್ಲೇನ ಮಾಡ್ತಿದಪ್ಪ ಅಂದ್ರೆ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಮಾಡ್ಕೊತ ಬರ್ತಾ ಇತ್ತು. ಹೌದಾ? ಇದೇನು ಮಾರ್ಕೆಟ್ ಇದಿಲ್ಲ ಈ ಒಂದು ಏರಿಯಾದಲ್ಲಿ ಏನಪ್ಪ ಕಂಟ್ರೋಲ್ಸ್ ಆಗಿ 22,000 ಮಾರ್ಕೆಟ್ ಸಪೋರ್ಟ್ ತಗೋತಾ ಇದೆ. ಹೌದಾ? ಈ 22,000 ಮಾರ್ಕೆಟ್ ಸಪೋರ್ಟ್ ತಗೋತಿದಿಲ್ಲ. ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ ಅಂದ್ರೆ ಇದರರ್ಥ ಮಾರ್ಕೆಟ್ ಏನಾದ್ರು ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ಹೈಯರ್ ಲೋ ಆಗಿದೆ. ಓಕೆ, ಹೈಯರ್ ಹೈ ಆಗಿದೆ, ಇದು ಲೋವರ್ ಹೈ ಆಗಿದೆ. ಈ ಲೋವರ್ ಹೈ ಒಳಗಿದ್ದು ಒಂದು ವೇಳೆ ಏನಾದ್ರು ನೆಕ್ಸ್ಟ್ ಏನಾದ್ರು ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಓಕೆ ನೆಕ್ಸ್ಟ್ ಇಲ್ಲಿ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಮತ್ತೆ ಈ ರೆಡ್ ಕ್ಯಾಂಡಲ್ ಆದ ಕೂಡಲೇ ಈ ಲೋನ 22,000 ಲೋನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಟಾರ್ಗೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ 21,500, ಆಮೇಲೆ ಅದನ್ನು ಕೂಡ ದಾಟಿ ಕೂಡ ಹೋಯ್ತಪ್ಪ ಅಂದ್ರೆ 21,000 ವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು. ಯಾಕಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಕಂಟಿನ್ಯೂಸ್ ಆಗಿ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ಬರುತ್ತೆ, ಆಮೇಲೆ ಈ ರೀತಿನೂ ಕೂಡ ಒಂದು ಟ್ರೆಂಡ್ ಲೈನ್ ಬರ್ತಕ್ಕಂಥ ಸಾಧ್ಯತೆಗಳು ಇದು ತುಂಬಾನೇ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡಬಹುದು ಅಂದ್ರೆ ಮಾರ್ಕೆಟ್ ಯಾವಾಗ
ಮಾರ್ಕೆಟ್ ಯಾವಾಗ ಈ ಒಂದು ಝೋನ್ ಅನ್ನು ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು 23,000. ಓಕೆ 23,000 ಕೂಡ ಮಾರ್ಕೆಟ್ ಸಸ್ಟೈನ್ ಆಗುವವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಏನಾಗಂಗಿಲ್ಲಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಬರಂಗಿಲ್ಲ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಅನ್ನ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ಈ 22,000 ಏನು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಇತ್ತಪ್ಪ ಅಂದ್ರೆ ಮತ್ತೆ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ 1,500 ಆಮೇಲೆ ಅದಾದ ಕೂಡಲೇ ಏನಾಗ್ಬೋದಪ್ಪ 21,000 ಕೂಡ ಮಾರ್ಕೆಟ್ ಇಲ್ಲಿ ನಾವು ಟ್ರೇಡ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಇನಿಷಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಇದಾವೆ. ಓಕೆ ಮೇಲ್ಗಡೆ ಐತಪ್ಪ ಅಂತಂದ್ರೆ 23,000 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕದು. ಓಕೆ ಇವಾಗ ಎಲ್ಲಿ ಏಟಿದಪ್ಪ ಅಂದ್ರೆ 22,500 ಇದೆ. 23,000 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಸಸ್ಟೈನ್ ಆಯ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ ಈ ಒಂದು ಟಾರ್ಗೆಟ್ ಸಿಗುತ್ತೆ 23,500. ಓಕೆ ಫಸ್ಟ್ ಟಾರ್ಗೆಟ್ 23,500 ಸಿಗುತ್ತೆ. ಆಮೇಲೆ ಅದನ್ನು ಕೂಡ ದಾಟ್ಕೊಂಡು ಹೋಯ್ತಪ್ಪ ಅಂದ್ರೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 24,000. ಓಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಟಾರ್ಗೆಟ್ ನಾವು ಏನ್ ಮಾಡೋದಪ್ಪ ಅಂದ್ರೆ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ಇದಾವೆ. ಓಕೆ ಸೊ ಸೆನ್ಸೆಕ್ಸ್ ಒಳಗೆ ಏನಪ್ಪಾ ಅಂದ್ರೆ ಸೆನ್ಸೆಕ್ಸ್ ಒಳಗೆ ಕೂಡ ಇದೇ ಸೇಮ್ ಸಿನಾರಿಯೋ ಇರೋದ್ರಿಂದ ಸೆನ್ಸೆಕ್ಸ್ ಒಳಗೆ ನೋಡ್ರಿ ಈ ಒಂದೇನು ಏರಿಯಾ ಇದೆ ಈ ಬ್ಲಾಕ್. ಓಕೆ ಈ ಬ್ಲಾಕ್ ನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಓಕೆ ಈ ಬ್ಲಾಕ್ ನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಎಲ್ಲಿ ಸಸ್ಟೈನ್ ಆಗಬೇಕು ಅಂತಂದ್ರೆ 75,500. ಓಕೆ 75,500 ಮೇಲ್ಗಡೆ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಫಸ್ಟ್ ಜಂಪ್ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಸಸ್ಟೈನ್ ಆಗಿ ಯಾವಾಗ ಇದನ್ನ 75,500 ಬ್ರೇಕ್ ಮಾಡೋದ್ಲ ಅವಾಗ ಏನಾಗುತ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ 76,000. ಓಕೆ 76,000 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ಮ ಮಾರ್ಕೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 78,000 ಕೂಡ ಮಾರ್ಕೆಟ್ ನಾವು ನೋಡೋದ್ರಿಂದ ಸಾಧ್ಯತೆಗಳು ಜಾಸ್ತಿ ಇದಾವೆ. ಆದ್ರೆ ಈ ಒಂದು ಟ್ರೆಂಡ್ ಲೈನ್ ಅನ್ನ ನಾವು ನೋಡ್ಕೊಂಡು ಬಂದ್ರೆ ನೋಡಿ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಬರ್ತದೆ. ಹೌದಾ ಈ ಎರಡು ಟ್ರೆಂಡ್ ಲೈನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಮೊದಲು ಬ್ರೇಕ್ ಮಾಡಬೇಕು. ಸೊ ಇದನ್ನ ಮೊದಲು ಇಲ್ಲಿ ಬ್ರೇಕ್ ಈ ಒಂದು ಟ್ರೆಂಡ್ ಲೈನ್ ಮೊದಲು ಬ್ರೇಕ್ ಮಾಡಬೇಕಪ್ಪ ಅಂತಂದ್ರೆ ಮೊದಲು ಇಲ್ಲಿ ಈ ಒಂದು ಏರಿಯಾದಲ್ಲಿ ಏನಾಗುತ್ತೆ ಸ್ವಲ್ಪ ಸಸ್ಟೈನ್ ಆಗಬೇಕು. ಸಸ್ಟೈನ್ ಆಗೈತಿಂದ ಫಸ್ಟ್ ಬ್ರೇಕ್ ಮಾಡಿದಾಗ ಈ ಒಂದು ಏರಿಯಾನ ಬ್ರೇಕ್ ಮಾಡಬೇಕು 76,500. ಈ 76,500 ಬ್ರೇಕ್ ಮಾಡ್ಕೊಂಡು ಹೋದಾಗ ಅವಾಗ ಏನಾಗುತ್ತಪ್ಪ ಡೈರೆಕ್ಟ್ ಮಾರ್ಕೆಟ್ ಇಲ್ಲಿವರೆಗೂ ಹೋಗ್ತದಪ್ಪ ಅಂತಂದ್ರೆ 78,000 ನಿಧಾನವಾಗಿ ಸ್ಪೀಡ್ ಆಗಿ ಮಾರ್ಕೆಟ್ ಹೋಗ್ತದೆ ಅನ್ನೋ ಸಾಧ್ಯತೆಗಳು ಇಲ್ಲಿದಾವೆ. ಅಥವಾ ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡಿದೆ 75,500 ಏನೋ ಮಾರ್ಕೆಟ್ ಬ್ರೇಕ್ ಮಾಡಿದೆ ಮಾರ್ಕೆಟ್ ಇಲ್ಲೇ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಓಪನ್ ಆಗಿ ಸ್ವಲ್ಪ ಇಲ್ಲಿ ಶೂಟಿಂಗ್ ಸ್ಟಾರ್ ತರ ಮಾರ್ಕೆಟ್ ಮಾಡ್ಕೊಂಡು ಒಂದು ರೆಡ್ ಕ್ಯಾಂಡಲ್ ಮಾಡ್ತಪ್ಪ ಅಂತಂದ್ರೆ ಯಾವಾಗ ಈ ಒಂದು ಏರಿಯಾ ಬ್ರೇಕ್ ಮಾಡುತ್ತೆ. ಓಕೆ ಈ ಒಂದು ಏರಿಯಾ ಯಾವಾಗ ಬ್ರೇಕ್ ಮಾಡುತ್ತೆ 72,000. ಈ 72,000 ಮಾರ್ಕೆಟ್ ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ 70,000 ಕೂಡ ಮಾರ್ಕೆಟ್ ಇಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. 70,000 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಈ 70,000 ಆದ ಕೂಡಲೇ ಎಲ್ಲಿ ಆಗ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 68,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಓಕೆ ಸೊ ಇದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ವೀಕ್ ಯಾವ ರೀತಿ ಟ್ರೈ ಮಾಡಬೇಕು ಅಂತಕ್ಕಂಥದನ್ನ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ ಥ್ಯಾಂಕ್ ಯು.